ಎಕ್ಸ್ಪರ್ಟ್ ಇರುವಂತ ಒಬ್ಬರು ಶಿಕ್ಷಕರು ಬರ್ಬೋದು ಅಥವಾ ಬ್ಯಾಂಕ್ ಎಂಪ್ಲಾಯರ್ಸ್ ಇದ್ರೆ ಯಾರಾದ್ರೂ ಬಂದು ಬೋರ್ಡ್ ಮೇಲೆ ನೀವು ಮೊಬೈಲ್ ಹೇಳ್ಕೊಂಡು ಬರೀಬಹುದು, ನಾವು ಮೊಬೈಲ್ ಇಂದ ಹೇಳುವಂಥದ್ದು. ಲೋಕದ ಡಂಕ ನೀವಕ್ಕೆ ತಿದ್ದುವಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯವರ ದುಃಖಕ್ಕೆ ಹಲವರು ಮೆಚ್ಚ ಕೂಡಲ ಸಂಗಮ ದೇವ ಎಂಬ ಬಸವಾದಿ ಪ್ರಮತರ ವಾಣಿಯಂತೆ ಸಕಲ ಜೀವರಾಶಿಗಳಿಗೂ ಲೇಸನ್ನು ಬಯಸಿದ ಈ ಮಠದ ಗುರು ಪರಂಪರೆಯನ್ನ ಅಭಿನವ ಚನ್ನಬಸವ ಸ್ವಾಮೀಜಿಯವರನ್ನ ಹಾಗೂ ಜಗತ್ತಿನ ಎಲ್ಲಾ ಶರಣರು ಸಂತರು ದಾರ್ಶನಿಕರನ್ನ ಸ್ಮರಣೆ ಮಾಡಿ ಜಮಖಂಡಿಯ ಒಲೆ ಮಠದಲ್ಲಿ ಬಸವ ಜಯಂತಿಯ ಪ್ರಯುಕ್ತ ವಿಶೇಷ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಸಮಾರಂಭದ ರೂವಾರಿಗಳು ಹೆಸರೇ ಸೂಚಿಸುವಾಗೆ ನಮ್ಮ ಆನಂದ ದೇವರು ಯಾವಾಗಲೂ ಆನಂದವಾಗಿರ್ತಾರೆ, ಮತ್ತೆ ಎಲ್ಲರನ್ನ ಆನಂದಪಡಿಸುವಂತ ವಿಭಿನ್ನ ವ್ಯಕ್ತಿತ್ವ ಅವರು ಅಂತ ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನ ಮಾಡ್ತಾ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿರುವಂತ ಈ ಮಠದ ಕ್ರಿಯಾಶೀಲ ಪೂಜ್ಯರಾಗಿ ಸದಾಕಾಲ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾ ಇರುವಂತ ನಮ್ಮ ಆನಂದ ದೇವರಿಗೂ, ನಮಗೆಲ್ಲ ಮಾರ್ಗದರ್ಶಕರಾಗಿರುವಂತಹ ಮಧ್ಯಮಕಂತಿ ಮಠದ ಪೂಜ್ಯರಿಗೂ, ಹಾಗೂ ವಿಶೇಷವಾಗಿ 15 ದಿನಗಳ ಪರ್ಯಂತ ತಮ್ಮೆಲ್ಲರಿಗೂ ಜ್ಞಾನ ದಾಸೋಹವನ್ನು ಅನುಭವಿಸ್ತಾ ಇರುವಂತಹ ಜಿಂಜುರೋಡದ ಬಸವರಾಜೇಂದ್ರ ಶರಣರು ಅವರಿಗೂ, ಮತ್ತೆ ಅವರ ವರ್ಣದಲ್ಲಿರ್ತಕ್ಕಂಥ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಪೂಜ್ಯರು ಹಾಗೂ ಎಲ್ಲ ಅತಿಥಿಗಳೇ, ಹಾಗೂ ವಿಶೇಷವಾಗಿ ನೀವೆಲ್ಲ 7 ಗಂಟೆಗೆ ಬಂದಿದ್ದೀರಿ. 7ಕ್ಕೆ ಧಾರಾವಾಹಿ ಯಾವ್ದು ಇರ್ತದೆ ನಿಮಗೆ ಗೊತ್ತು. ಆ ಎಲ್ಲ ಧಾರಾವಾಹಿ ಸಿನಿಮಾ ನೋಡೋದು ಬಿಟ್ಟು ತಮ್ಮ ಜ್ಞಾನದ ಹಸಿವು ನಿಲ್ಲಿಸಬೇಕು ಆಗಮಿಸಿರುವಂತ ಎಲ್ಲಾ ಶರಣ ತಂದೆ ತಾಯಿಯಂದರಿಗೆ, ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಬಂದು ಶರಣಾರ್ಥಿಗಳು. ಹಾಗೆ ನಮ್ಮ ಶಿವಾನಂದ ಕೊಂಡೂರು ಸರ್ ಅವರು ನಾವಿಲ್ಲಿ ಬರಲಿಕ್ಕೆ ಮೂಲ ಕಾರಣೀಭೂತರು, ಅವರಿಗೂ ಮತ್ತೆ ಬಸವಣ್ಣವರು ಹೇಳುವ ಹಾಗೆ ಬಯಸಿ ಬಂದದ ಅಂಗಭೋಗ, ಬಯಸದೇ ಬಂದದ ಲಿಂಗಭೋಗ ಅನ್ನೋ ಹಾಗೆ ಮಧ್ಯಾಹ್ನ 3 ಗಂಟೆಗೆ ನಮ್ಮ ಕೊನ್ನೂರು ಸರ್ ಮತ್ತೆ ಆನಂದ ದೇವರು ಗುರುಗಳು ಫೋನ್ ಮಾಡಿದ್ರು, ಹೈಕಮಾಂಡ್ ಬುಲವಾಯ್ತು 7ವರೆಗೆ ಬನ್ನಿ ಅಂತ. ನಾವು ಕೂಡ ಆ ಪ್ರಕಾರ 7ವರೆಗೆ ಬಂದೆ. ನಾನು ಕಾಯ್ತಾ ಇದ್ದೆ ನನ್ನ ಬರವ ಬರುತ್ತಪ್ಪ ಅಂತ. 7:30 ಆಯ್ತು, 8 ಆಯ್ತು, ಸರಿಯಾಗಿ 9 ಗಂಟೆ 16 ನಿಮಿಷ ಆಗಿದೆ ಬಂದಿದೆ. ಈ ಸಮಯಕ್ಕೆ ವೇದಿಕೆ ಸಿಕ್ಕಿದೆ. ಚಪ್ಪಾಳೆ ದೂರ ಬಿಡಬೇಕು. ಅಂದ್ರೆ ಒಂದು 15-20 ನಿಮಿಷ ನಮ್ಮ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಶಾಂತ ಕೂತ್ಕೊಂಡ್ರೆ ಕಾರ್ಯಕ್ರಮ ವಿಶೇಷ ಆಗ್ತದೆ. ಗಲಾಟೆ ಮಾಡಿದ್ರೆ ಮಳೆ ಬರ್ತದೆ. ಈ ಮಟ್ಟಕ್ಕೆ ನಮಗೆ ಬಹಳ ಸಂಬಂಧ. ಸುಮಾರು 8 ವರ್ಷಗಳಿಂದಲೂ ಕೂಡ ಅಭಿನವ ಚನ್ನಬಸವ ಸ್ವಾಮೀಜಿ ಇದ್ದಾಗ ಕಾಲ ಸರಿ ಬಂದಿದ್ದೆ. ಹೀಗಾಗಿ ಪುನಃ ಇವತ್ತು ನಿಮ್ಮೊಟ್ಟಿಗೆ ಒಂದು 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಕೊನ್ನೂರು ಸರ್ ಅವರಿಗೆ ಮತ್ತೆ ಆನಂದ್ ದೇವರವರಿಗೆ ಹಾಗೂ ಈ ಮಠದ ಎಲ್ಲ ಆಡಳಿತ ಮಂಡಳಿಗೆ ಅಭಿನಂದಿಸಿ, ನನ್ನ ಪರಿಚಯ ಹೇಳೋದಾದ್ರೆ ಈಗ ತಮ್ಮೆಲ್ಲ ಗೊತ್ತಿದೆ, ಸಮಯದ ಅಭಾವ ಇದೆ. ನೇರವಾಗಿ ವಿಷಯಕ್ಕೆ ಬರೋಣ ಬಂಧುಗಳೇ. ತಮ್ಮೆಲ್ಲರಿಗೂ ಹುಟ್ಟಿದಂತ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಯಾವ ದಿನ ಅಂತ ಹೇಳುವಂಥದ್ದು ನಮ್ಮ ಶಶಿಕುಮಾರ್ ಸರ್ ಅವರು ಅತಿಥಿಗಳು ಇದ್ರೆ ತಮ್ಮ ಡೇಟ್ ಆಫ್ ಬರ್ತ್ ಹೇಳಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಸರಿದಾರ? ಹೇಳಿ ಸುಶೀಲ್ ಕುಮಾರ್ ಸರ್ ಹೇಳಿ. ಒಂದು ನಿಮಿಷ. ಇಲ್ಲಿ ಸುಶೀಲ್ ಕುಮಾರ್ ಸರ್ ಅವರು ತಮ್ಮ ಹುಟ್ಟಿದ ದಿನಾಂಕವನ್ನು ಹೇಳ್ತಾ ಇದ್ದಾರೆ. ಸುಶೀಲ್ ಕುಮಾರ್ ಶಿಂದೆ ದಂಗದರ್ ಅವರು ಹೇಳಿ. ಎಸ್ 27-10-1960 ಸರ್. 69 ಸರ್ ಸೋಮವಾರ ಬರ್ತದೆ, ಸರಿನಾ? ಸೋಮವಾರ ಇರ್ಬೋದು, ನನಗೆ ಗೊತ್ತಿಲ್ಲ. ಓಕೆ, ನೀವು ಮದುವೆ ಆಗಿದ್ದೀರಿ ಸರ್. ಮ್ಯಾರೇಜ್ ಡೇಟ್ ಆಫ್ ಬರ್ತ್ ಹೇಳಿ. ಮದುವೆ ಆಗಿತ್ತು ನಮ್ಮದು 87. ಮಂತ್ ಡೇಟ್ ಹೇಳಿ ಸರ್. ತಿಂಗಳ ತಾರೀಕು ಹೇಳಿ. 3 ತಾರೀಕು ಗೊತ್ತಿಲ್ಲ. ಮಕ್ಕಳ ಅವ್ರದ್ದು ಹೇಳಿ. ಒಬ್ರಿಗೂ 1994, ಇನ್ನೊಬ್ರು 2000. ಡೇಟ್ ಅಂತ ಹೇಳಿ ಸರ್. ತಿಂಗಳ ತಾರೀಕು ಡೇಟ್ 30 4/94 ಸರ್. ಗುರುವಾರ ಬರ್ತದೆ ಅವ್ರದ್ದು, ಸರಿನಾ? ಗುರುವಾರ. ಕರೆಕ್ಟ್. ಧನ್ಯವಾದಗಳು. ಪ್ರೇಕ್ಷಕರಿಗೆ ಕಷ್ಟವಲ್ಲ. ಎಸ್ ಮುಂದೆ ಇರುವಂತ 2-3 ಜನ ಹೇಳಿ ಬೇಗ ಬೇಗ. 26-4-1999 ಸರ್ ನಿಮ್ದು ಸೋಮವಾರ ಬರ್ತದಾ? ಓಕೆ, ಧನ್ಯವಾದಗಳು. ಮತ್ತೊಂದು ಇನ್ನೊಂದು ಮೈಕ್ ಕೊಡಿ, ಮೈಕಲ್ಲಿ ನಮ್ಮ ಗುರುಗಳು ಡಬಲ್ 986548051 ನಂಬರ್ ಯಾರು? 8 ವರ್ಷದಿಂದ ಹೇಳಿದವರು ನಂಬರ್
ಇದು ಕೂಡ ಹೇಳ್ತಾರೆ ಹೇಳ್ರಿ ಇದನ್ನೇ 9986548051 ಸರಿ correct. ನಿಮ್ಮ ಡೇಟ್ ಆಫ್ ಬರ್ತ್ 84 ಬುದ್ಧಿ ಸೋಮವಾರ ಬರ್ತದೆ ಸರಿ ನಂಗೆ Okay, okay. ಇವತ್ತಿಗೆ ಹೆಚ್ಚಿನ ಗುರುಗಳ ವಯಸ್ಸು ಹೇಳಬಾರ್ದು ಅವರು ಹೇಳ್ತಾರೆ 40 ವರ್ಷ ಆಗಿ 180 ದಿವಸ ಆಗಿದೆ ಸ್ವಾಮೀಜರಿಗೆ 40 ಅರ್ಧ ಮಾಡಿದ್ರೆ 20 ವರ್ಷ 21 ವರ್ಷ ಡೈನಾಮಿಕ್ ಆಗಿದ್ದಾರೆ. ಹಾಗೆ ಇನ್ನೊಂದು ಲಾಸ್ಟ್ ಕೊನೆಗೆ ಒಬ್ಬರಿಗೆ ಅವಕಾಶ ವಿದ್ಯಾರ್ಥಿ ಆನಂದ್ ಅವ್ರ ನಂಬರ್ ಬೇಕು ನೋಡು 6362 ಅವ್ರದ್ದು ಜಿಯೋ ಸಿಮ್ ಇದೆ ಗುರುಗಳದು 6362384046 ಅಂತ ಸರಿ ತಪ್ಪ ಅಂತ ಅವರೇ ಹೇಳ್ಬೇಕು. ಹಳೆ ನಂಬರ್ ಹೇಳ್ತಾ ಇದ್ದಾರೆ 6362 ತಾನೆ ನಿಮ್ದು ಓಲ್ಡ್ ನಂಬರ್ ಇದೆ ನನ್ನ ಹತ್ರ 6362384046 ಅಂತ. ಹೇಳ್ಬಿಡಿ ಓಕೆ ಯಾರಾದ್ರೂ ಡೇಟ್ ಆಫ್ ಬರ್ತ್ ಹೇಳಿ ಮತ್ತೊಬ್ರು ಎಸ್ ವೈರ್ ಹೊಟ್ಟು ಬಿಡಪ್ಪ ಎಸ್ ಒಬ್ಬರಿಗೆ ಅವಕಾಶ ಹಾ ಹೇಳಿ ಸರ್ ರವಿವಾರ ಸುಟ್ಟಿದ್ರು ಸರ್ ಸರಿನಾ ಸಾಕು ಡೇಟ್ ಆಫ್ ಬರ್ತು ಸರ್ ನಿಮ್ದು ರವಿವಾರ ಬರ್ತದೆ ಸರಿನಾ ಓಕೆ ಧನ್ಯವಾದಗಳು. ಈಗ 96 ಹಾ 324 324 ಈ ನಂಬರ್ಗೆ ಹಾ. ಎಷ್ಟನ್ನ ಪ್ಲಸ್ ಮಾಡ್ಬೇಕಿರ್ಬೋದು ಸೆಕೆಂಡ್ ಲೈನ್ ಹೇಳಿ 58 ನೋಡಿ 5678963224 ಸರಿನಾ ಆ ಸೆಕೆಂಡ್ ಲೈನ್ ಹೇಳಿ 58 ಓಕೆ 96 ಎಸ್ 76 ಓಕೆ 431 43 ಬನ್ನಿ 431 ಓಕೆ ನಮ್ದು ಉತ್ತರ ರೆಡಿ ಇದೆ ಅವ್ರದಿನ ಆಗಿಲ್ಲ ಎಲ್ಲರ ಉತ್ತರ ಕಾಣಿಸ್ತಾ ಇದೆ ಅನ್ನೋದಲ್ಲ ನಮ್ಮ ದೇಶದ 80% ಜನಸಂಖ್ಯೆ ಉತ್ತರದಲ್ಲಿದೆ ನೋಡಿ 115757277 ಆಗುತ್ತೆ. ಈಗ ಮೇಡಮ್ ಅದನ್ನ ಮೈನಸ್ ಮಾಡ್ಬಿಡಿ ಸಬ್ಟ್ರಾಕ್ಷನ್ ಮಾಡ್ಬಿಡಿ 9 ತೆಕ್ಕಿದ್ದು ನಂಬರ್ ಹೇಳಿ ಏನಿದೆ ಅವರಪ್ಪ ಕೋಟಿವರೆಗೆ ಬರ್ತಾವಿಲ್ಲ ನೋಡಿ ಕೋಟಿ ಒಂದೇ 1 ಕೋಟಿ ಕೋಟಿ ಎರಡಲೆ ಕೋಟಿ ಮೂರಲೆ ಕೋಟಿ ನಾಲ್ಕಲೆ ಮತ್ತೆ ಮುಗಿದಲ್ಲ ನಮಗೆ ಕೋಟಿ ಗೊತ್ತು ಆದ್ರೆ ಕೋಟೆಯ ಒಳಗಡೆ ಏನಿದೆ ಗೊತ್ತಿಲ್ಲ. ಈಗ ಮೇಡಮ್ ಅದು ಮೈನಸ್ ಆಗಿದೆಯಲ್ಲ ನಂಬರ್ ಹೇಳಿ ಮೈಕ್ 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 ಹೇಳಿ ಆಗಲೇ ನೀವೇನ್ ಮಾಡಿದ್ರೆ 56 ಇದೆ 66 ಮಾಡಿದ್ರೆ ಅಷ್ಟೇ ಹಾ ಕರೆಕ್ಟ್. ಸೆಕೆಂಡ್ ಲೈನ್ ಹೇಳಿ ಮೇಡಮ್ ಒಂದ್ ನಿಮಿಷ ನಾನು ಓಕೆ ಅಂದ್ರೆ ಯಾಕಂದ್ರೆ ನಮ್ಮ ನಿಮ್ಗೆ ಕಂಪ್ಯೂಟರ್ ಮಾಡಲ್ಲ ನಮ್ದು 2 ಡಿಜಿಟ್ ಇದೆ. ಎಸ್ ಎಸ್ ಓಕೆ 431 ಓಕೆ ಉತ್ತರ ಹೇಳ್ಬೋದಾ 78219893 ಆಗುತ್ತೆ ನೋಡಿ ಸರಿ ಇದೆ ಅಲ್ವಾ? ಈಗ ಒಂದು ವರ್ಗ ಮಾಡೋಣ. ನಮ್ಮ ಯಾರು ವಿದ್ಯಾರ್ಥಿಗಳು ಹೇಳ್ಕೊಂಡು ನಂಬರ್ 2000 ಸಂಖ್ಯೆ ಹೇಳಿ ಮೈಕ್ ಕೊಡೋರಿಗೆ